ಕನ್ನಡ ಸಿನಿಮಾ ರಂಗಕ್ಕೆ ಮತ್ತೊಂದು ಬೆಳ್ಳಂಬೆಳಗಿನ ಶಾಕ್ ಆಗಿರುವಂಥದ್ದು. ಅದು ಏನಪ್ಪ ಅಂತಂದರೆ, ಇತ್ತೀಚೆಗೆ ತಾನೇ ಹೃದಯಘಾತದಿಂದ ಸಾಕಷ್ಟು ನಟ ನಟಿಯರು ಕೂಡ ಸಾವನ್ನಪ್ಪಿರುವಂಥ ಸಂದರ್ಭದಲ್ಲಿ ಇತ್ತೀಚಿನ ಸಿನಿಮಾದಲ್ಲೂ ಕೂಡ ಖ್ಯಾತ ನಟನಾಗಿ ನಾಯಕನಾಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ಕಲಾವಿದ ನಟ ಇದೀಗ ಕೊನೆಯ ಸೆಳೆದಿರುವಂಥದ್ದು. ತೀವ್ರ ಹೃದಯಘಾತವಾಗಿ ಮುಂಜಾನೆ 3:30 ಸುಮಾರಿನಲ್ಲಿ ಮಂಡ್ಯದಲ್ಲಿರುವಂಥ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಬರ್ತಾರಂಥದ್ದು. ಹಾಗಾದರೆ ಯಾರು ಈ ಕಲಾವಿದ, ಈ ನಟ ಅಂತ ನೋಡೋಣ ಬನ್ನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಇವರು ಈ ಸಿನಿಮಾದ ನಂತರ ಬೇರೆ ಬೇರೆ ಸಿನಿಮಾಗಳು ಕೂಡ ಅಭಿನಯಿಸಿದರು. ಅದರಲ್ಲಿ ತಿಥಿ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರ ಮಾಡಿದಂಥ ಗಡ್ಡಪ್ಪ ಅವರು ಇದೀಗ ಮುಂಜಾನೆ ಕೊನೆಯ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಬಂದಿರುವಂಥದ್ದು. ಹೌದು, ಗಡ್ಡಪ್ಪ ಅವರು ಇದೀಗ ಬೆಳ್ಳಂಬೆಳಗಿನ ಕೊನೆಯ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಇನ್ನು ಸಾಕಷ್ಟು ಒಳ್ಳೆಯ ಹೆಸರು ಮಾಡಿದಂಥ ಈ ಗಡ್ಡಪ್ಪ ಪಾತ್ರವನ್ನು ಮಾಡಿದಂಥ ಇವರು ಇದಾದ ನಂತರ 4-5 ಸಿನಿಮಾಗಳು ಕೂಡ ಅಭಿನಯಿಸಿದರು. ಅದು ಕೂಡ ಅವರಿಗೆ ಒಳ್ಳೆಯ ಹಿಟ್ಟನ್ನು ಕೂಡ ತಂದು ಕೊಟ್ಟಿತ್ತು. ತದನಂತರ ಇತ್ತೀಚೆಗೆ ಅವ್ರ ಸ್ನೇಹಿತ ಸೆಂಚುರಿ ಗೌಡರು ಕೂಡ ತೀರಿ ಹೋಗಿದ್ದರು. ಅದೇ ನೋವಿನಲ್ಲಿದ್ದಂಥ ಇವರಿಗೂ ಕೂಡ ಪ್ಯಾರಲಿಸಿಸ್ ಕೂಡ ಅಟ್ಯಾಕ್ ಆಗಿತ್ತು. ಇದಾದ ನಂತರ ಸತತವಾಗಿ 2 ವರ್ಷಗಳ ಸಾವು ಬದುಕಿನ ಹೋರಾಟವನ್ನು ಮಾಡಿದ್ರು. ಸಿನಿಮಾ ರಂಗದವರು ಚೆನ್ನಾಗಿದ್ದಂಥ ಸಂದರ್ಭಗಳನ್ನು ಬಳಸ್ಕೊಂಡ್ರು, ಕೊನೆಗೆ ಇವ್ರಿಗಿಂತ ದುಡ್ಡು ಮಾಡ್ಕೊಂಡ್ರು. ಆದರೆ ಇವ್ರ ಕಡೆ ತಿರುಗು ನೋಡಲಿಲ್ಲ, ಇವ್ರಿಗೊಂದು ಸ್ವಲ್ಪ ಸಹಾಯನೂ ಸಹ ಮಾಡಿಲ್ಲ. ಅವ್ರನ್ನ ಸ್ವಲ್ಪ ಸಹಾಯ ಮಾಡಿದ್ರೆ ಮತ್ತಷ್ಟು ದಿನ ಉಳಿಯೋ ಸಾಧ್ಯತೆ ಕೂಡ ಇತ್ತು ಅಂತ ಹೇಳಲಾಗುತ್ತೆ. ಇಂಥ ಅದ್ಭುತವಾದ ನಟನನ್ನು ಇಂದು ಆರ್ಥಿಕ ಸಮಸ್ಯೆಯಿಂದ ಕೂಡ ಕಳೆದುಕೊಂಡಂತಾಗಿದೆ ಅಂತ